ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ಮನೆ ನೋಡಿದ್ರ, ಹೊಸ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ದಾರೆ ಸಿಎಂ ಡಿಕೆ ಅನ್ನುವಂಥದ್ದು. ಇದೀಗ ದಂಪತಿ ಸಮೇತರಾಗಿ ಸಿಎಂ ಡಿಕೆ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ನಿನ್ನೆ ನಸುಕಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಗೃಹ ಪ್ರವೇಶ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ಮನೆ ನೋಡಿದ್ರ, ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ದಂಪತಿ ಸಮೇತರಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ನಿನ್ನೆ ನಸುಕಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶ ಮಾಡಲಾಗಿರುವಂಥದ್ದು. ಸದ್ದಿಲ್ಲದೆ ಹೊಸ ಮನೆಯಲ್ಲಿ ಹಾಲುಕ್ಕಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ವೀರಗಂಗಾಧರ ಸ್ವಾಮಿ ಫೋಟೋವನ್ನ ಹಿಡಿದು ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಡಿಕೆ ಪಾಲಿನ ಇಷ್ಟ ದೈವ ವೀರಗಂಗಾಧರೇಶ್ವರ ಸ್ವಾಮಿ. ತೀರಾ ಖಾಸಗಿಯಾಗಿ ಗೃಹ ಪ್ರವೇಶ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ಈ ಒಂದು ಕೇವಲ ಮುಖ್ಯಮಂತ್ರಿಯವರ ಡಿಕೆ ಕುಟುಂಬಸ್ಥರಷ್ಟೇ ಉಪಸ್ಥಿತರಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಭಾಗಿಯಾಗಿದ್ರು. ಇದು ಅಶ್ವವೇಗ ನ್ಯೂಸ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರ ಹೊಸ ಮನೆ ನೋಡಿದ್ರ, ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ ಸಿಎಂ ಡಿಕೆ ಶಿವಕುಮಾರ್. ದಂಪತಿ ಸಮೇತರಾಗಿ ಸಿಎಂ ಡಿಕೆ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ನಿನ್ನೆ ನಸುಕಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶ ಮಾಡಲಾಗಿರುವಂಥದ್ದು. ಸದ್ದಿಲ್ಲದೆ ಹೊಸ ಮನೆಯಲ್ಲಿ ಹಾಲುಕ್ಕಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ವೀರಗಂಗಾಧರ ಸ್ವಾಮಿ ಫೋಟೋವನ್ನ ಹಿಡಿದು ಗೃಹ ಪ್ರವೇಶವನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಕೆ ಅವರ ಪಾಲಿನ ಇಷ್ಟದ ದೈವ ವೀರಗಂಗಾಧರೇಶ್ವರ ಸ್ವಾಮಿಯ ಫೋಟೋ ತೀರಾ ಖಾಸಗಿಯಾಗಿ ಗೃಹ ಪ್ರವೇಶವನ್ನ ಮಾಡಿದ್ದಾರೆ ಸಿಎಂ ಡಿಕೆ. ಜೊತೆಗೆ ಕೇವಲ ಮುಖ್ಯಮಂತ್ರಿ ಡಿಕೆ ಕುಟುಂಬಸ್ಥರಿಗಷ್ಟೇ ಈ ಒಂದು ಉಪಸ್ಥಿತಿ ಇದ್ದಂಥದ್ದು ಕಾರ್ಯಕ್ರಮದಲ್ಲಿ. ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಈ ಒಂದು ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಒಂದು ಡಿಕೆ ಶಿವಕುಮಾರ್ ಅವರು ನಿನ್ನೆ ಪೂಜೆ ಮಾಡಿರುವಂಥದ್ದು. ಗೃಹ ಪ್ರವೇಶ ಮಾಡಿ ಈ ಒಂದು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ತೀರಾ ಆಪ್ತರ ಒಂದು ಸಮ್ಮುಖದಲ್ಲಿ, ಡಿಕೆ ಶಿವಕುಮಾರ್ ಅವರ ಆಪ್ತರ ಸಮ್ಮುಖದಲ್ಲಿ ಮಾತ್ರ ಈ ಒಂದು ಗೃಹ ಪ್ರವೇಶ ಕಾರ್ಯಕ್ರಮ ಆಗಿರುವಂಥದ್ದು. ನಿನ್ನೆ ಒಂದು ವಿಶೇಷವಾಗಿ ಒಳ್ಳೆಯ ದಿನ ಇತ್ತು. ಆಷಾಢ ಮಾಸದಲ್ಲಿ ಬಂದಿರುವಂತಹ ಏಕಾದಶಿ. ಈ ಒಂದು ನಿನ್ನೆಯ ದಿನಮಾನದಲ್ಲಿ ಇವರು ಬೆಳಗ್ಗೆ ನಸುಕಿನ ಜಾವದಲ್ಲಿ ಒಂದು ವಿಶೇಷವಾಗಿ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಹೊಸ ಮನೆಯಲ್ಲಿ ಹಾಲುಕ್ಕಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ದಂಪತಿ ಸಮೇತರಾಗಿ ಗೃಹ ಪ್ರವೇಶವನ್ನ ಮಾಡ್ತಾರೆ. ವೀರಗಂಗಾಧರ ಅಜ್ಜಯ್ಯನ ಫೋಟೋವನ್ನ ಹಿಡಿದುಕೊಂಡು ಮನೆಯ ಒಳಗಡೆ ಬರ್ತಾರೆ. ಜೊತೆಗೆ ಅವರ ಮಗ ಕೂಡ ಇರ್ತಾರೆ, ಪತ್ನಿ ಕೂಡ ಇರ್ತಾರೆ. ಈ ಒಂದು ವಿಡಿಯೋ ಏನು ಗಮನಿಸ್ತಾ ಇದ್ದೀರಲ್ಲ ಇದೆ. ಜೊತೆಗೆ ಡಿಕೆ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಆಗಿರುವಂಥದ್ದು. ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಶಿವಕುಮಾರ್ ಅವರು ನಿನ್ನೆ ನಸುಕಿನ ಜಾವದಲ್ಲಿ ಈ ಒಂದು ಹೊಸ ಮನೆಯ ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಪತ್ನಿ ಉಷಾ ಅವರು ಕೂಡ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇರಬಹುದು. ಜೊತೆಗೆ ಅವರ ಮಗ ಕೂಡ ಇದ್ದಾರೆ. ಮೂವರು ಕೂಡ ಈ ಒಂದು ಗೃಹ ಪ್ರವೇಶದಲ್ಲಿ ಇರುವಂಥದ್ದು. ಹೊಸ ಮನೆಗೆ ಸದ್ದಿಲ್ಲದೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಹಾಲುಕ್ಕಿಸಿದ್ದಾರೆ. ತಮ್ಮ ಇಷ್ಟದ ದೈವವಾಗಿರುವಂತಹ ವೀರಗಂಗಾಧರೇಶ್ವರ ಫೋಟೋವನ್ನ ಹಿಡಿದುಕೊಂಡು ಗೃಹ ಪ್ರವೇಶವನ್ನ ಮಾಡಿದ್ದಾರೆ. ಬಲಗಾಲಿಟ್ಟು ಒಳಗಡೆ ಬಂದಿದ್ದಾರೆ. ತಾವು ನಂಬುವಂತಹ ದೈವ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅಜ್ಜಯ್ಯನನ್ನ ನೆನಪಿಸಿಕೊಂಡು ಅಜ್ಜಯ್ಯನ ಜೊತೆಯಲ್ಲಿಯೇ ಅವರ ಒಂದು ಮಾರ್ಗದರ್ಶನದಲ್ಲಿಯೇ ಅವರು ಹೆಜ್ಜೆಯನ್ನ ಇಡ್ತಾರೆ. ಈ ಒಂದು ಈಗ ಗೃಹ ಪ್ರವೇಶಕ್ಕೂ ಕೂಡ ಅಜ್ಜಯ್ಯನ ಫೋಟೋ ಹಿಡಿದು ಒಳಗಡೆ ಬಂದಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರ ಆಪ್ತರಷ್ಟೇ ಕೆಲ ಖಾಸಗಿ ಕಾರ್ಯಕ್ರಮ ಆಗಿದ್ದರಿಂದ ಒಂದಷ್ಟು ಮಂದಿ ಅಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತಂತೆ. ಜೊತೆಗೆ ಡಿಕೆ ಸುರೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಣ್ಣ ತಮ್ಮರು ಇಬ್ಬರು ಕೂಡ ಈ ಒಂದು ಫೋಟೋದಲ್ಲಿ ಇರುವುದನ್ನ ಕೂಡ ನೀವು ಗಮನಿಸ್ತಾ ಇರ್ಬೋದು. ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಒಂದು ವಿಶೇಷವಾದಂತಹ ಪೂಜೆ ಕೂಡ ಆಗಿರುವಂಥದ್ದು. ನಿನ್ನೆ ಆಷಾಢ ಮಾಸದ ಏಕಾದಶಿ ಇತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರು ಹೊಸ ಮನೆಯ ಗೃಹ ಪ್ರವೇಶ ಆಗಿರುವಂಥದ್ದು. ಈ ಬಗ್ಗೆ ಕುರಿತು ಏನೆಲ್ಲ ಮಾಹಿತಿ ಇದೆ? ಎಸ್ ಗಂಗಾ, ಹೌದು. ಸಿಎಂ ಡಿ ಕೆ ಶಿವಕುಮಾರ್ ಏನು ನಿನ್ನೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ
ಹೊಸ ಒಂದು ಗೃಹ ಪ್ರವೇಶವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿಎಂ ಡಿ.ಕೆ.ಶಿ ಅವರು ಅಪ್ಪಟ ಶಿವಭಕ್ತರು. ಆಮೇಲೆ ಚಿಕ್ಕ ಅಂದ್ರೆ ಬಾಲ್ಯ ವಯಸ್ಸಿನಿಂದಲೂ ಕೂಡ ರಂಭಾಪುರಿ ಮಠಕ್ಕಾಗಿರ್ಬೋದು, ಮತ್ತೆ ಅಜ್ಜಯ್ಯನವರ ಮಠಕ್ಕಾಗಿರ್ಬೋದು ಅಪ್ಪಟ ದೈವ ಭಕ್ತರು. ಅವಾಗಿಂದನೂ ಕೂಡ ಮಠಕ್ಕೆ ಅವರು ಹೋಗ್ತಾ ಬರ್ತಾ ಇದ್ದಾರೆ. ಆ ಒಂದು ಮಠಕ್ಕೆ ಒಂದು ದೊಡ್ಡ ದೈವ ಭಕ್ತರು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಅಂದ್ರೆ ನೀವು ನೋಡ್ಬೋದು, ಸಿಎಂ ಗಾದಿಯನ್ನು ಏರೋದಕ್ಕೂ ಮುಂಚೆನೆ ಅಜ್ಜಯ್ಯನವರ ಮಠಕ್ಕೆ ಹೋಗಿ ಆಶೀರ್ವಾದ ಪಡೆದು ಯಾವ ಮುಹೂರ್ತದಲ್ಲಿ ಯಾವ ದಿನಾಂಕದಂದು ಸಿಎಂ ಗಾದಿ ಏರ್ಬೇಕು ಅಂತೇಳಿ ಅವರ ಒಂದು ಆಶೀರ್ವಾದ ಪಡೆದಿದ್ರು. ಅದೇ ರೀತಿ ನಿನ್ನೆ ಕೂಡ ಅವರು ಅಜ್ಜಯ್ಯನವರಿಗೆ ಭೇಟಿಯಾಗಿ ನಾನು ಒಂದು ಹೊಸ ಮನೆ ಗೃಹ ಪ್ರವೇಶವನ್ನ ಇಟ್ಕೊಂಡಿದ್ದೀನಿ, ಆಮೇಲೆ ಆ ಒಂದು ಗೃಹ ಪ್ರವೇಶವನ್ನ ಇಟ್ಕೊಂಡಿದ್ದೀನಿ, ನಾನು ಯಾವ ಮುಹೂರ್ತದಲ್ಲಿ ಗೃಹ ಪ್ರವೇಶವನ್ನ ಮಾಡ್ಬೇಕು, ಏನು ಎಂತ ಹೇಗೆ ಎಂಬುದನ್ನ ಅಜ್ಜಯ್ಯನವರ ಆಶೀರ್ವಾದ ಪಡೆದು ಕೇಳ್ಕೊಂಡಿದ್ರು. ಅದೇ ರೀತಿ ಅವರ ಒಂದು ಫೋಟೋವನ್ನ ಹಿಡಿದುಕೊಂಡು ಕೂಡ ಗೃಹ ಪ್ರವೇಶ ಮಾಡಿದ್ದಾರೆ ಅಂತ ಹೇಳ್ಬೋದು ಗಂಗಾ. ಆದ್ರೆ ಈ ಜಾಲತಾಣದಲ್ಲಿ ಮತ್ತೆ ಹಲವರಿಗೆ ಕುತೂಹಲ ಮೂಡಿಸಿರೋದು ಏನಂತಂದ್ರೆ, ಸಿಎಂ ಡಿ.ಕೆ.ಶಿ ಅವರು ತಮ್ಮ ಬಳಗವನ್ನ ಅಂದ್ರೆ ರಾಜಕೀಯ ನಾಯಕರನ್ನ ಆಮೇಲೆ ಹೈಕಮಾಂಡ್ ಅನ್ನ ಮತ್ತೆ ಯಾರಿಗೂ ಕೂಡ ಒಂದು ಆಹ್ವಾನ ನೀಡದೇನೆ ಒಂದು ತೀರಾ ಖಾಸಗಿಯಾಗಿ ಕುಟುಂಬದ ಆಪ್ತರೊಂದಿಗೆ, ಕುಟುಂಬದ ಸದಸ್ಯರೊಂದಿಗೆ ಮಾತ್ರ ಗೃಹ ಪ್ರವೇಶ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಹಲವರಿಗೆ ಕೂಡ ಇದೊಂದು ಕುತೂಹಲ ಮೂಡಿಸಿದೆ. ಏನಂತಂದ್ರೆ ಗಂಗಾ, ಸಿಎಂ ಡಿ.ಕೆ.ಶಿ ಅವರು ಒಂದು ಅಧಿಕಾರದ ಗಾದಿಗೆ ಅಂದ್ರೆ ಸಿಎಂ ಸ್ಥಾನವನ್ನ ಏರಿ ಕೇವಲ 53 ದಿನಗಳ ಮಾತ್ರ ಕಳೆದಿದೆ. ಅಷ್ಟರಲ್ಲೇ ಇವರು ಒಂದು ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಗಂಗಾ. ಎಸ್, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.